ಇನ್ನು ವೇದಿಕೆಯಲ್ಲೂ ಕೂಡ ಹಾಲಿ ಮಾಜಿ ಸಂಸದರ ಮಧ್ಯೆ ಟಾಪ್ ಫೈಟ್ ನಡೆಯಿತು. ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ವರ್ಸಸ್ ಮಾಜಿ ಸಂಸದ ಸಿದ್ದೇಶ್ವರ್ ಮಧ್ಯೆ ಟಾಪ್ ಫೈಟ್ ನಡೆಯಿತು. ಮೋದಿ ಉತ್ತಮ ಆಡಳಿತ ನೀಡ್ತಾ ಇದ್ದಾರೆ ಅಂತ ಸಿದ್ದೇಶ್ವರ್ ಹೇಳ್ತಾರೆ. ಅದೇ ವೇದಿಕೆಯಲ್ಲೇ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಕೌಂಟರ್ ಕೊಡ್ತಾರೆ. ಮೆಟ್ರೋ ಸ್ಟೇಷನ್ಗೆ ರಾಜ್ಯದಿಂದಲೂ ಕೂಡ ಅನುದಾನ ಇದೆ. ಕೇಂದ್ರ ರಾಜ್ಯ ಎರಡೂ ಸರ್ಕಾರದ ಅನುದಾನ ಇದೆ. ಬಿಜೆಪಿ ನಾಯಕರಿಗೆ ಕೌಂಟರ್ ಕೊಟ್ಟರು ಪ್ರಭಾ ಮಲ್ಲಿಕಾರ್ಜುನ್. ವಂದೇ ಭಾರತ್ ರೈಲು ಸ್ವಾಗತದ ವೇಳೆ ದಾವಣಗೆರೆಯಲ್ಲಿ ಹೈಡ್ರಾಮಾ ನಡೆಯಿತು. ರೈಲು ನಿಲ್ದಾಣ ಆಯಿತು. ಇಲ್ಲಿ ವಂದೇ ಭಾರತ್ ರೈಲು ಸ್ವಾಗತಕ್ಕೆ ಅಂತ ಕಾಂಗ್ರೆಸ್ಸಿನ ಸಂಸದೆ ಬಂದಿರ್ತಾರೆ ಪ್ರಭಾ ಮಲ್ಲಿಕಾರ್ಜುನ್. ಅವರ ಮುಂದೆ ಬಿಜೆಪಿ ಕಾರ್ಯಕರ್ತರು ಮೋದಿ ಪರ ಘೋಷಣೆ ಕೂಗ್ತಾರೆ. ಅಲ್ಲೇ ಇದ್ರು ಕಾಂಗ್ರೆಸ್ ಕಾರ್ಯಕರ್ತರು ರಾಹುಲ್ ಪರ ಘೋಷಣೆ ಕೂಗ್ತಾರೆ. ಇನ್ನು ವೇದಿಕೆ ಕಾರ್ಯಕ್ರಮ ಅಲ್ಲೇನಾಯ್ತು? ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಹಾಲಿ ಮಾಜಿ ಸಂಸದರ ಮಧ್ಯೆ ಟಾಪ್ ಫೈಟ್ ನಡೆಯಿತು. ಮೋದಿ ಉತ್ತಮ ಆಡಳಿತ ನೀಡ್ತಾ ಇದ್ದಾರೆ ಅಂತ ವೇದಿಕೆಯಲ್ಲೇ ಮಾಜಿ ಸಂಸದ ಸಿದ್ದೇಶ್ವರ್ ಹೇಳ್ತಾರೆ. ಮಾಜಿ ಸಂಸದರ ಮಾತಿಗೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಕೌಂಟರ್ ಕೊಟ್ಟಿದ್ದಾರೆ. ಅದೇ ವೇದಿಕೆಯಲ್ಲಿ ಮೆಟ್ರೋ ಸ್ಟೇಷನ್ಗೆ ರಾಜ್ಯದಿಂದಲೂ ಕೂಡ ಅನುದಾನ ಇದೆ. ಕೇಂದ್ರ ರಾಜ್ಯ ಎರಡೂ ಸರ್ಕಾರಗಳ ಅನುದಾನ ಇದೆ ಅಂತ ಬಿಜೆಪಿ ನಾಯಕರಿಗೆ ಪ್ರಭಾ ಮಲ್ಲಿಕಾರ್ಜುನ್ ಕೌಂಟರ್ ಕೊಟ್ಟರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ್, ಇಲ್ಲಿ ವಂದೇ ಭಾರತ್ ರೈಲು ಮೋದಿ ಚಾಲನೆ ಏನೋ ಕೊಡ್ತಾರೆ, ಆದ್ರೆ ದಾವಣಗೆರೆಯಲ್ಲಿ ಅದಕ್ಕೆ ಸ್ವಾಗತ ಕೋರೋ ಸಂದರ್ಭದಲ್ಲಿ ಒಂದಷ್ಟು ಹೈಡ್ರಾಮಾ ನಡೀತು. ರೈಲ್ವೆ ನಿಲ್ದಾಣದಲ್ಲಿ ಮತ್ತೊಂದು ಕಡೆ ವೇದಿಕೆಯಲ್ಲೂ ಕೂಡ ಅಪಸ್ವರಗಳು, ಟಾಪ್ ಫೈಟ್ಗಳಾಯ್ತು. ಏನೇನೆಲ್ಲ ಆಯ್ತು ಇವತ್ತು? ನಿಜಕ್ಕೂ ಶ್ವೇತ, ಏನು ದಾವಣಗೆರೆ ಮಾರ್ಗವಾಗಿ ತೆರಳುವ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ರೈಲನ್ನ ಸ್ವಾಗತ ಮಾಡುವಂತಹ ಕಾರ್ಯಕ್ರಮವನ್ನ ರೈಲ್ವೆ ಇಲಾಖೆ ದಾವಣಗೆರೆ ರೈಲ್ವೆ ನಿಲ್ದಾಣದಲ್ಲಿ ಹಮ್ಮಿಕೊಂಡಿತ್ತು. ಈ ವೇಳೆ ವೇದಿಕೆ ಕಾರ್ಯಕ್ರಮದಲ್ಲಿ ನಾಯಕರ ಮಧ್ಯೆ, ಹಿರಿಯ ನಾಯಕರ ಮಧ್ಯೆ ಟಾಪ್ ಫೈಟ್ ನಡೆಯಿತು. ಏನು ಜಿಎಂ ಸಿದ್ದೇಶ್ವರ್ ಮತ್ತು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಇದೇ ಮೊದಲ ಬಾರಿ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ರು. ಈ ವೇದಿಕೆಯಲ್ಲಿ ಭಾಷಣ ಮಾಡಬೇಕಾದ್ರೆ ಏನು ಜಿಎಂ ಸಿದ್ದೇಶ್ವರ್, ಮಾಜಿ ಸಂಸದ ಮತ್ತು ಕೇಂದ್ರದ ಮಾಜಿ ಸಚಿವ ಜಿಎಂ ಸಿದ್ದೇಶ್ವರ್ ಭಾಷಣ ಮಾಡಬೇಕಾದ್ರೆ ಮೋದಿ ಅವರು ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ, ಹಲವು ಕೊಡುಗೆಗಳನ್ನ ನೀಡಿದ್ದಾರೆ ಎಂಬ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಇದಕ್ಕೆ ಕೌಂಟರ್ ಆಗಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಹ ಮೆಟ್ರೋ ರೈಲ್ವೆ ನಿಲ್ದಾಣ ಆಗಿರ್ಬೋದು, ರೈಲ್ವೆ ಇಲಾಖೆ ಯಾವುದೇ ಯೋಜನೆ ಆಗಿರ್ಬೋದು, ವಂದೇ ಭಾರತ್ ರೈಲ್ ಆಗಿರ್ಬೋದು, ಈ ರೈಲ್ವೆಗಳಿಗೆ ಅನುದಾನ ಅಂದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜಂಟಿಯಾಗಿ ಅನುದಾನ ನೀಡುತ್ತೆ ಎಂಬ ಮಾತುಗಳನ್ನಾಡಿ ಕೌಂಟರ್ ಕೊಟ್ಟರು. ಇದಾದ ಬಳಿಕ ಏನು ವಂದೇ ಭಾರತ್ ರೈಲು ಆಗಮಿಸಿತು. ಈ ವೇಳೆ ಹಸಿರು ನಿಶಾನೆ ತೋರುವ ವೇಳೆ ಕಾರ್ಯಕರ್ತರು ಪರಸ್ಪರ ಘೋಷಣೆಯನ್ನ ಕೂಗಿದ್ರು. ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಎದುರು ಮೋದಿ ಮೋದಿ ಅಂತೇಳಿ ಬಿಜೆಪಿ ಕಾರ್ಯಕರ್ತರು ಘೋಷಣೆಯನ್ನ ಕೂಗ್ತಾ ಇದ್ರೆ, ಮತ್ತೊಂದೆಡೆ ಏನು ಪ್ರಭಾ ಮಲ್ಲಿಕಾರ್ಜುನ್ ಪರವಾಗಿದ್ದಂತಹ ಕಾರ್ಯಕರ್ತರು ರಾಹುಲ್ ಗಾಂಧಿ ಮತ್ತ ಘೋಷಣೆಯನ್ನ ಕೂಗಿದ್ರು. ಅಷ್ಟೇ ಅಲ್ಲದೆ ಪ್ರಭಾ ಮಲ್ಲಿಕಾರ್ಜುನ್ ಪರ ಘೋಷಣೆಯನ್ನ ಕೂಗಿದ್ರು. ಈ ವೇಳೆ ಒಂದ್ ರೀತಿ ಹೈ ಡ್ರಾಮಾವೇ ಸೃಷ್ಟಿಯಾಗಿತ್ತು. ಬಳಿಕ ಏನು ಈ ರೈಲು ತೆರಳಿದ ಬಳಿಕ ಎಲ್ಲರೂ ತಮ್ಮ ಪಾಡಿಗೆ ವಾಪಸ್ ಆಗಿರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಮಹಾಂತೇಶ್, ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.